ಮಾತಾಡೋ ಬಂದ್ ಮಾಡಿ ಮಾತಾಡ್ತೀನಿ. ಓಕೆ ಸರ್, ಓಕೆ ಸರ್. ಮಾಧ್ಯಮ ಮಿತ್ರರಲ್ಲಿ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಸ್ವಾಗತ ಮಾಡುತ್ತಾ ಇವತ್ತಿನ ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ದಲಿತ ಶಾಸಕರ ಪರವಾಗಿ ಧನ್ಯವಾದಕ್ಕೆ ಮೊದಲು ಧನ್ಯವಾದ ಅರ್ಪಿಸುತ್ತಾ ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ವಿಶೇಷವಾಗಿ ಅವರು ಲೋಕಾಯುಕ್ತ ರೈಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಾಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಹೇಗೂ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೇವೆ. BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತ ಶಾಸಕ ಬಂದ್ಬಿಟ್ಟು ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದೂ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕಾಗೋಷ್ಠಿ ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೊತೀನಿ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಟ್ಟೆ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿಲೆಕ್ಟಿವ್ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತನಿಖೆ ಸುಮ್ಮನಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದು ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಟ್ಟು ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟಲ್ಲ, ಅವನಿಗೆ ಕೂಡ ವ್ಯವಹಾರ ಇತ್ತು. ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು, ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತಂದು ನನಗೆ ಮಾಹಿತಿ ಬಂದದ್ದು. ಮುಂದಿನದಲ್ಲೇ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿರುತ್ತೆ ಒಂದು ವ್ಯವಸ್ಥಿತವಾಗಿ. ಅದನ್ನು ಹೇಗೆ ಮಾಡ್ತಾರೆ ಅಂದಾಗ ಜನರು ಅದೇ ಸಮಾಜ ಸ್ವಾಮಿ, ಅದೇ ಸಮಾಜ ವ್ಯಕ್ತಿ ಕೂಡಿಸಿ ಕಂಪ್ಲೇಂಟ್ ಕೊಡಿಸಿ ಇಂಥ ವ್ಯವಹಾರ ನೋಡ್ಕೊಂಡು ಅವ್ನು ಕೊಡೋದು. ನಾವು ದುಡ್ಡು ಕೊಡೋಕೆ ಬರ್ತಂದಾಗ ಅನಿವಾರ್ಯವಾಗಿ ನನಗೆ ಮಾಹಿತಿ ನಿಜ ಸುಳ್ಳು ಗೊತ್ತಿಲ್ಲ. ಬಂದಾಗ ಬಾಪ ನಾನು ಹಾಸ್ಪಿಟ್ಲ್ ಇದ್ದೀನಿ ಬಾ ಅಂದ್ರೆ ಆ ಪ್ರಕಾರ ದುಡ್ಡು ಕೊಟ್ಟಾನೆ, ತೊಗೊಂಡು ಪೇ ಕೊಟ್ಟಂತ ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ಷಡ್ಯಂತ್ರ ಮಾಡಿ ನಮ್ಮ ಶಾಸಕ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗಿಲ್ಲ ದುಡ್ಡೇ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ದಂಗೆ ಮಾಡಿ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿಸೋದು ಹಿಂಗೆ ಮಾಡಿದ್ರು, ಇವತ್ತು ಇದು ಮಾಡಿದ್ರು. ಮತ್ತು ಮೊನ್ನೆ ಒಂದು ಉದಾಹರಣೆ, ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ ಪೀಡಿಗೆ ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆಗೆ ರೇಡ್ ಆಗ್ತದೆ. ಇಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ಡ್ ಸಾಯಂಕಾಲ 6 ಗಂಟೆಗೆ ರಿಟೈರ್ಡ್ ಅದಾನ, ಮಧ್ಯಾಹ್ನ 2 ಊಟಕ್ಕೆ ಬಂದುಬಿಟ್ಟು ತಕ್ಷಣ ಒಂದು 3 hours ಮೊದಲು ಅವ್ನು ರಿಟೈರ್ಡ್ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನ ಅದು ಹೆಂಗೆ ತ್ರಾಸು ಬಂದಂತ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸಿ ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡ್ರೆ ನಮ್ಮನ್ನು ಸಹಿತ ನಮಗೆ ಸೈಡಿ 74% ವೋಟ್ ಇದ್ದಂಥ ಧ್ವನಿಯನ್ನು ತುಳಿದು ಕೆಲವೇ ಜನರ ಕೈಯಲ್ಲಿ ರಾಜಕೀಯ ಸಿಸ್ಟಮ್ ಹೋಗಿದೆ. ನಾವು ಹೋರಾಟ ಮಾಡಬೇಕಂತ ಎಲ್ಲ ಒಂದು ಚರ್ಚೆ ಮಾಡ್ತೀವಿ.